ಪಾಸ್. ನೀವೇನೇ ಮಾಡ್ತಾಯಿದ್ರು ಒಂದೇ ಒಂದು ನಿಮಿಷ ಇದನ್ನು ಕೇಳಿಸ್ಕೊಳ್ಳಿ. ಸೊ ಜಸ್ಟ್ ಇಮ್ಯಾಜಿನ್ ದಿಸ್. ದೂರದ ಒಂದು ಹಳ್ಳಿಯಲ್ಲಿ ಒಂದು ಮಗು ಒಂದು ಮಣ್ಣಿನ ದಾರೀಲಿ ನಡ್ಕೊಂಡು ಹೋಗ್ತಾ ಇತ್ತು. ಅಲ್ಲೆಲ್ಲೋ ದಾರಿಯ ತುದಿಯಲ್ಲಿ ಒಂದು ಹಳೇ ಮನೆ ಇತ್ತು. ಆಕಾಶದಲ್ಲಿ ಮೋಡಗಳು ತುಂಬಿದ್ವು. ಎಲ್ಲೋ ಒಂದು ನಾಯಿ ಬೊಗಳಿದ್ದು ಕೇಳಿಸ್ತು. ಆ ಮಗು ಥಟ್ಟಂತ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತು. ಸೊ ಏನು ನೋಡಿದ್ರಿ ನೀವು? ಆ ಹಳ್ಳಿ ಕಾಡಲ್ಲಿತ್ತ, ಊರಲ್ಲಿತ್ತ? ಆಕಾಶದ ಆ ಬಣ್ಣ, ಆ ಮೋಡದ ಬಣ್ಣ ನೀಲಿಯಾಗಿತ್ತ, ಕಪ್ಪಾಗಿತ್ತ, ಗ್ರೇ ಕಲರ್ ಇತ್ತ? ಮಗು ಗಂಡ ಹೆಣ್ಣ? ಆ ಮನೆ ದಾರಿ ತುದಿಲಿತ್ತಲ್ಲ ಮನೆ, ಆ ಮನೆ ತಾರಸಿ ಮನೆನಾ ಗುಡಿಸ್ಲಾ? ನೋಡಿದ್ರಾ? ಈ 4 ಸಾಲಿನ ಪದಗಳು ಕೇವಲ ಪದಗಳಾಗಿರಲಿಲ್ಲ. ಈ ಕಥೆ ಎಷ್ಟು ನಿಮ್ಮನ್ನು ಕಲ್ಪನಾ ಲೋಕಕ್ಕೆ ಕರೆದೋಯ್ತಲ್ವಾ? ದ್ಯಾಟ್ ಈಸ್ ದ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್. ನಮ್ಮನೆಯಲ್ಲಿ ಎಲ್ಲರೂ ಕಥೆಗಾರರೇ. ಬರೀ ಬರೆಯೋದಷ್ಟೇ ಅಲ್ಲ, ಕತೆ ಹೇಳೋದ್ರಲ್ಲೂ ನಿಸ್ಸೀಮ್ರು. ಅಪ್ಪ ಅಂತೂ ಗೊತ್ತೇ ಇದೆ ಹೇಗೆಲ್ಲ ಕತೆ ಬರೀತಾರೆ, ಹೇಗೆ ಕತೆ ಹೇಳ್ತಿದ್ರು ಅಂತೆಲ್ಲ. ಸೊ ಅವ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ನಮ್ಮ ಅಜ್ಜಿ ಶಾರದಮ್ಮ ಇದ್ರಲ್ಲ, ಅವರು ತುಂಬ ಚೆನ್ನಾಗಿ ಕತೆ ಹೇಳೋರು. ಆದರೆ ಅವರಿಗಿಂತ ಕತೆ ಹೇಳೋದ್ರಲ್ಲಿ ನಿಸ್ಸೀಮ್ರು, ಅವ್ರಿಗೆ ಮ್ಯಾಚೇ ಇಲ್ಲ ಅಂತಂದರೆ ಅದು ನಮ್ಮಮ್ಮ. ಈಗಲೂ ಮಿಮ್ಮಿಯ ಕಥೆಗಳು ಅಂದರೆ ಎಲ್ಲ ಮೊಮ್ಮಕ್ಕಳಿಗೂ ಫೇವ್ರೇಟ್. ನನ್ನ ಮಗ ಆರವ್ ಪ್ರಿಮ್ಯಾಚೂರ್ ಚೈಲ್ಡ್. ಅವನನ್ನು ಉಳಿಸ್ಕೊಂಡಿದ್ದೇ ಒಂದು ದೊಡ್ಡ ಕಥೆ. ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡ್ತೀನಿ. ಅವನ್ನ ಡಿಸ್ಚಾರ್ಜ್ NICUಯಿಂದ ಆಲ್ಮೋಸ್ಟ್ 1 ತಿಂಗಳು ಅಲ್ಲಿದ್ದ. ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬರಬೇಕಾದ್ರೆ ಡಾಕ್ಟರ್ ಹೇಳಿದರು ಅವನಿಗೆ ಕ್ಯಾಂಗ್ರೂ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಎದೆಗೆ ಹಚ್ಕೊಂಡು ಕೂಡಿಸ್ಕೋಬೇಕು, ಅವನ್ನ ಮಾತಾಡ್ತಾ ಇರಿ ಏನಾದರೂ ಅಂತ ಹೇಳಿದರು ಡಾಕ್ಟರ್. ಶುರುವಾಯಿತು ನಮ್ಮಮ್ಮನ ಮಾತಿನ ಸುರಿಮಳೆ. ಅವ್ರು ಎಷ್ಟು ಕಥೆಗಳು ಹೇಳಿದಾರೋ ನಂಗೆ ಗೊತ್ತಿಲ್ಲ. ಹಾಲು ಉಣಿಸಿ ಅಮ್ಮನ ಕೈ ಕೊಟ್ಟ ಮೇಲೆ ಅಮ್ಮ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನಿಗೆ ಅದು ಎಷ್ಟು ಕಥೆಗಳು, ಎಷ್ಟು ಹಾಡುಗಳು, ಅದು ಏನೇನು ಮಾತಾಡಿದಾರೋ ನನಗಂತೂ ಗೊತ್ತಿಲ್ಲ. ಒಂದು ಸಿಸ್ಟರ್ ಇದ್ದರು, ಅವ್ರು ಹೇಳಿದರು ಅವನು ಆ NICUಲಿ ಸ್ಟ್ರಗಲ್ ಮಾಡ್ತಿದ್ದ ಟೈಮಲ್ಲಿ, ಚೇತನಾ ಯು ಮಸ್ಟ್ ಬಿ ಕೇರ್ಫುಲ್, ನಿಮ್ಮ ಮಗನಿಗೆ ಮೋಸ್ಟ್ಲಿ ಸ್ಪೀಚ್ ಪ್ರಾಬ್ಲಮ್ ಆಗ್ಬೋದು, ಸ್ಪೀಚ್ ಡಿಲೇ ಆಗ್ಬೋದು ಅಂತ ಹೇಳಿದರು. ಆದರೆ ಇವನು 3 ವರ್ಷಕ್ಕೆ ಅವನು ಹೇಳ್ತಾ ಇದ್ದಿದ್ದು ಕಥೆಗಳು ಕೇಳಿಸ್ಕೊಂಡ್ಬಿಟ್ರೆ ಈಗಲೂ ನಂಗೆ ಆಶ್ಚರ್ಯ ಆಗತ್ತೆ. ನೋಡಿ ಒಂದು ಸಚ್ ಸ್ಟೋರಿ ಅವನದು. ಸೊ ಅಮ್ಮನ ಕಥೆಗಳಲ್ಲಿ ಆ ಶಕ್ತಿ ಇರುತ್ತೆ. ನಾನು ಚಿಕ್ಕವಳಿದ್ದಾಗ ಅಮ್ಮ ಅವಳಗವಳೆ ಹುಟ್ಟಿಸ್ಕೊಂಡು ಎಷ್ಟೋ ಕಥೆಗಳು ಹೇಳಿದ್ಲು. ಸುಳ್ಳು ಹೇಳಿ ಮಾವಿನ ಹಣ್ಣು ಕದ್ದು ಮೂಗು ಉದ್ದ ಮಾಡಿಸ್ಕೊಂಡಿದ್ದ ಕಥೆ ಕೇಳಿ, ರಾಜ್ಕುಮಾರಿಯ ಮೂಗು ಉದ್ದ ಆಗಿದ್ದ ಕಥೆ ಕೇಳಿ ಸುಳ್ಳು ಹೇಳಬಾರ್ದು ಅಂತ ಗೊತ್ತಾಗಿತ್ತು, ಕದಿಯೋದು ತಪ್ಪು ಅಂತ ಗೊತ್ತಾಗಿತ್ತು. ಪೆದ್ದಗುಂಡ ಗೋಣಿ ಚೀಲದಲ್ಲಿ ಒಂದು ಚೀಲದಲ್ಲಿ ಗೋಧಿ ಹಿಟ್ಟನ್ನ ಹಾಕೊಂಡು ಎಳ್ಕೊಂಡು ಬರ್ತಿರುವಾಗ ಗೊತ್ತಾಯಿತು ಗೋಧಿ ಹಿಟ್ಟನ್ನ ಹಾಗೆ ಎಳ್ಕೊಂಡು ಬರಬಾರ್ದು, ಹೊತ್ಕೊಂಡು ಬರಬೇಕು ಅಂತ. ಬೆಣ್ಣೆನ ಅವನು ಜೋಬಲ್ಲಿ ಇಟ್ಕೊಂಡು ಬರ್ತಾನಂತೆ. ಆವಾಗ ಗೊತ್ತಾಯಿತು ಬೆಣ್ಣೆನ ನೀರಲ್ಲಿ ಇಟ್ಕೊಂಡು ಬಂದರೆ ಅದು ಕರಗಲ್ಲ ಅಂತ. ಹೀಗೆ ಎಷ್ಟೋ ಲೈಫ್ ಪ್ರಾಸೆಸ್ ಗೊತ್ತಾಯಿತು. ಅಕ್ಬರ್ ಬೀರ್ಬಲ್ನ ಜಾಣತನದ ಕಥೆಗಳು, ತೆನಾಲಿ ರಾಮನ ಸ್ವಾಭಿಮಾನದ ಕಥೆಗಳು, ಆಮೇಲೆ ಅವ್ರು ರೀಸೆಂಟಾಗಿ ಒಂದು ಕಥೆ ಬರೆದಿದ್ರು ಕರಿತಿಮ್ಮಿ ಅಂತ. ಆ ಕರಿತಿಮ್ಮಿ ಎಂಬ ಎಮ್ಮೆಯ ಅಂದರೆ ಒಂದು ಸ್ಕಿನ್ ಟೋನ್ ಕಪ್ಪಗಿದ್ರೆ ಏನಂತೆ, ಆದರೆ ಅದರದ್ದು ಎಷ್ಟು ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಆ ಕಥೆ ಕೇಳಿದಾಗ ನಂಗೆ ಅನಿಸ್ತು ಭೇದ ಭಾವ, ಈ ಸ್ಕಿನ್ ಟೋನ್ ಬೆಳ್ಳಗಿರಬೇಕು ಕಪ್ಪಗಿರಬೇಕು ಅನ್ನೋ ಆಸೆ, ಆಮೇಲೆ ಒಂದು ಕೂದಲು 2 ಕೂದಲು ರಾಜ್ಕುಮಾರಿಯ ದುರಾಸೆಯ ಕಥೆ, ಅನುಕಂಪ ಯಾಕಿರಬೇಕು ಅನ್ನೋ ಕಥೆ, ಹೀಗೆ ಸುಮಾರು ಕಥೆಗಳನ್ನು ಅಮ್ಮ ಹೇಳಿದ್ದಾರೆ. ಆ ಕಥೆಗಳನ್ನೆಲ್ಲ ನಂಗೆ ಕೇಳಿದಾಗ ನಂಗೆ ಅನಿಸಿದ್ದು ಇಲ್ಲೆಲ್ಲೋ ಅಮ್ಮ ನಂಗೆ ಲೆಕ್ಚರ್ ಕೊಟ್ಟಿಲ್ಲ, ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಅಂತ ಎಲ್ಲೂ ಹೇಳಿಲ್ಲ ನನಗೆ. ಆದರೂ ನನಗೆ ಜೀವನದ ಎಷ್ಟೋ ಮೌಲ್ಯಗಳು ಕಥೆ ಕೇಳಿ ಗೊತ್ತಾಗಿದೆ ನನಗೆ. ಐ ಆಮ್ ಶ್ಯೂರ್ ನಿಮ್ಮೆಲ್ಲರಿಗೂ ಈಗ ನಿಮ್ಮ ಜೀವನದ ಸ್ಟೋರಿ ಟೆಲ್ಲರ್ ನೆನಪಾಗಿರ್ಬೇಕಲ್ಲ. ಅಪ್ಪ, ಅಮ್ಮ, ಅಜ್ಜಿ, ತಾತ, ಮಾವ, ಚಿಕ್ಕಪ್ಪ ಯಾರಾದರೂ ಇರ್ಬೋದು. ಎಲ್ಲರೂ ಒಂದ್ಸಲ ನೆನಪಾದ್ರ? ದ್ಯಾಟ್ ಈಸ್ ದ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್. ಎಲ್ಲಿ ಕಳೆದು ಹೋಯ್ತು ಆ ಅಭ್ಯಾಸ? ನೆನಪಿದೆಯಾ ನಿಮಗೆಲ್ಲ? ಕರೆಂಟ್ ಹೋಗೋದನ್ನೇ ಕಾಯ್ತಾ ಕೂತಿರ್ತಿದ್ವಿ. ಕರೆಂಟ್ ಹೋಗಿದ ತಕ್ಷಣ ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅಣ್ಣ, ತಮ್ಮ, ತಂಗಿ, ಅಕ್ಕ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಏನೋ ದೆವ್ವ ಭೂತದ ಕಥೆಗಳು, ಆ ಕಥೆ ಈ ಕಥೆ. ನನ್ನ ಜೀವನದಲ್ಲಿ ಯಾವತ್ತೂ ಎಕ್ಸ್ಪೀರಿಯನ್ಸೇ ಮಾಡಿಲ್ಲ. ದೆವ್ವ ಅಂದರೆ ಏನು, ಭೂತ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇದ್ರೂ ಒಂದು ಎಲ್ಲರನ್ನೂ ಎಂಟರ್ಟೈನ್ ಮಾಡಬೇಕಲ್ಲ ಅಂತ ನಾವೇ ಒಂದು ಹುಟ್ಟು ಹಾಕುತ್ತಾ ಇದ್ದಿದ್ದು ಒಂದು ಕಥೆ. ಸೊ ಹೀಗೆ ಎಷ್ಟು ಕಥೆಗಳನ್ನ ಕೇಳ್ತಾ ಕಳೀತಿದ್ವಲ್ಲ, ಎಲ್ಲ ಹೋಯ್ತು ಆ ಸಂಜೆಗಳೆಲ್ಲ. ರಾತ್ರಿ ಮಲ್ಗೋಕ್ಕೆ ಮುಂಚೆ ಅಪ್ಪ, ಅಮ್ಮ, ಅಜ್ಜಿ, ತಾತ ಹೀಗೆ ಎಲ್ಲರನ್ನೂ ಪೀಡಿಸಿ ಗಲಾಟೆ ಮಾಡಿ ಕತೆ ಹೇಳು ಅಂತ ನಿದ್ರೆಗೆ ಜಾರ್ತಾ ಇದ್ದಿದ್ದ ಸಮಯ ಅದು. ಎಲ್ಲಿ ಕಳೆದೋಯ್ತಾ ರಾತ್ರಿಗಳೆಲ್ಲ?
ಈ ಕಥೆಗಳ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತೀರಾ? ಇದು ಬೇಸಿಗೆ ರಜೆಯ ಸಮಯ. ಈಗ ಮಕ್ಕಳೆಲ್ಲ ಮನೇಲಿದ್ದಾರೆ. ಆದರೆ ನಮ್ಮ ಕೈಗೆ, ಮಕ್ಕಳ ಕೈಗೆ ಬಂದಿರೋ ಮೊಬೈಲ್ ಅನ್ನೋ ಭೂತ ಅವರ ಬಾಲ್ಯವನ್ನಷ್ಟೇ ಅಲ್ಲ, ಬಾಂಧವ್ಯಗಳನ್ನು ಕಿತ್ಕೋತಾ ಇದೆ. ನಮ್ಮ ಮಕ್ಕಳಷ್ಟೇ ಅಲ್ಲ, ನಾವು ಕೂಡ ಪರಸ್ಪರ ಮಾತನ್ನು ಬಿಟ್ಟು ಕೇವಲ ಮೆಸೇಜ್ಗಳ ಮೂಲಕ ಸಂಪರ್ಕಿಸ್ತಾ ಇದ್ದೀವಿ. ಇತ್ತೀಚೆಗಂತೂ ಹಾರ್ಟ್, ಥಮ್ಸ್ ಅಪ್, ಸ್ಮೈಲಿ ಇದರಲ್ಲೇ ಮಾತಾಡ್ತಾ ಇದ್ದೀವಿ. ಸುಮಾರು 12 ವರ್ಷಗಳ ಹಿಂದೆ ನಾನು ಒಂದು ಸಣ್ಣ ಬ್ರೇಕ್ ತೊಗೊಂಡಿದ್ದೆ ಕೆಲಸದಿಂದ. ಆಗ ನನಗನ್ಸಿದ್ದು, ಮಕ್ಕಳಿಗೆ ಪುಸ್ತಕ ಅಂದರೆ ಟೆಕ್ಸ್ಟ್ ಬುಕ್ಕೇ ಆಗೋಯ್ತಲ್ಲ. ಅವರು ಏನಾದರೂ ಇಮ್ಯಾಜಿನ್ ಮಾಡ್ಕೋಬೇಕಂತಂದರೆ ಎಲ್ಲ ರೆಡಿಮೇಡ್ ಕೊಟ್ಬಿಟ್ಟಿದ್ದೀವಿ. ರೆಡಿಮೇಡ್ ಚಿತ್ರಗಳನ್ನ ಕೊಟ್ಟುಬಿಟ್ಟು ಅವ್ರಿಗೆ. ಈಗ ನನ್ನ ಚಿಕ್ಕವಳಿರಬೇಕಾದ್ರೆ ಅಮ್ಮ ನಂಗೆ ಕತೆ ಹೇಳುವಾಗ ಹನುಮಂತ ಹೀಗಿದ್ದ ಅಂತಂದರೆ ನನಗೆ ಹನುಮಂತನ ಒಂದು ಇಮ್ಯಾಜಿನೇಷನ್ ಇರ್ತಿತ್ತು. ಎಲ್ಲೋ ಒಂದು ಕೋತಿ ನೋಡಿದ್ರೆ ಹನುಮಂತ ಆಗಿರ್ಬೋದಾ, ಹೀಗಿರ್ಬೋದಾ ಅಂತ ನಾನು ಏನೋ ಯೋಚನೆ ಮಾಡ್ತಿದ್ದೆ. ಆದರೆ ಈಗ ಲಾರ್ಡ್ ಹನುಮಾನ್ ಅಂತ ತೋರಿಸ್ತೀವಿ ನಾವು. ಸೊ ಆ ಇಮ್ಯಾಜಿನೇಷನ್ನ ಇಷ್ಟು ಚೌಕಟ್ಟಿಗೆ ಹಾಕಿಟ್ಬಿಟ್ಟಿದ್ದೀವಲ್ಲ. ಮಿತಿಯೇ ಇಲ್ಲದ ಒಂದು ವಸ್ತು ಅಂದರೆ ಅದು ಇಮ್ಯಾಜಿನೇಷನ್ ಪವರ್ ಅಂತಾರೆ. ಆದರೆ ನಾವು ಅದನ್ನೂ ಕೊಂದು ಒಂದು 4 ಚೌಕಟ್ಟಿನ ಒಳಗಡೆ ಹಾಕಿ, ನೋಡಪ್ಪ ಇದೇ ಹನುಮಂತ, ನೋಡು ಇದೇ ಸಿಂಹ ಅಂದರೆ ಹಿಂಗಿರುತ್ತೆ, ಆಮೇಲೆ ಸಿಂಹ ಗರ್ಜನೆ ಅಂದರೆ ಹಿಂಗಿರುತ್ತೆ, ಎಲ್ಲ ನಾವು ಅವ್ರಿಗೆ ರೆಡಿಮೇಡಾಗಿ ಕೊಟ್ಬಿಟ್ಟಿದ್ದೀವಿ. ಸೊ ನಾನೇನು ಮಾಡಿದೆ ಅಂತಂದರೆ, ಈ ಮಕ್ಕಳಿಗೆ ನಾನು ಯಾಕೆ, ಪೇರೆಂಟ್ಸ್ಗೆ, ನನ್ನ ಪೀಳಿಗೆಯವ್ರಿಗೆ, ನನ್ನ ಹಿಂದಿನ ಪೀಳಿಗೆಯವ್ರಿಗೆ ಯಾಕೆ ಓದೋ ಅಭ್ಯಾಸನ ಮಕ್ಕಳಲ್ಲಿ ಹೇಗೆ ಹುಟ್ಟಾಕ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ಬೋದು ಅಂತ ಈ ರೀಡ್ ಅಲೌಡ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ನಾನು ಅವ್ರಿಗೆ ಚುಕು ಬುಕ್ಕು ಅಂತ ಒಂದು ಸಂಸ್ಥೆ ಹುಟ್ಟಾಕ್ದೆ. ಅಲ್ಲೇನಾಗ್ತಿತ್ತು ಅಂದರೆ, ಮಕ್ಕಳನ್ನ ಪೇರೆಂಟ್ಸೇ ಕರ್ಕೊಂಡು ಬರೋರು. ಸುಮಾರು 8 ತಿಂಗಳ ಮಗುನ ಕರ್ಕೊಂಬರೋರು, 8 ವರ್ಷದ ಮಗು ಬರೋದು, ಆಮೇಲೆ 8ರಿಂದ 10 ವರ್ಷ, 4ರಿಂದ 5 ವರ್ಷ, ಹೀಗೆ ಅಮ್ಮಂದರು ಕರ್ಕೊಂಬಂದು, ಕೆಲವು ಸಲ ಅಪ್ಪಂದರು ಕೂಡ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಕಥೆ ಹೇಳುವಾಗ, ನಾನು ಕಥೆ ಓದ್ತಾ ಇರುವಾಗ ಅಥವಾ ಅವರೇ ಕಥೆ ಓದೋವಾಗ ಅವರೇ ಮಕ್ಕಳಾಗಿ ಹೋಗ್ತಾಯಿದ್ರು. ಸ್ಟೋರಿ ರೀಡಿಂಗ್ ಈಸ್ ಅ ವೆರಿ ಪವರ್ಫುಲ್ ಟೂಲ್. ಒಂದು ಮಗುನ ತಾಯಿ ಅಥವಾ ತಂದೆ ತೊಡೆ ಮೇಲೆ ಕೂರಿಸ್ಕೊಂಡು ಕಥೆ ಓದೋಕ್ಕೆ ಶುರು ಮಾಡಿದಾಗ, ಅದು ಯಾವುದೇ ಏಜಲ್ಲಾಗಿರ್ಬೋದು, ಆದರೆ ಆ ಮಗುಗೆ ಬರೋ ಫಸ್ಟ್ ಫೀಲಿಂಗ್ ಏನು ಗೊತ್ತಾ? ಅಬ್ಬಾ, ಅಮ್ಮ ಕೆಲಸ ಬಿಟ್ಟು, ಮೊಬೈಲ್ ಫೋನ್ ಬಿಟ್ಟು, ಯಾರ ಹತ್ರನೂ ಮಾತಾಡ್ದಿರಾ ಕೇವಲ ನನಗಾಗಿ ಈ ಟೈಮ್ ಕೊಟ್ಟಿದ್ದಾಳ ಅಂತ. ದಟ್ ಈಸ್ ದ ಫಸ್ಟ್ ಫೀಲಿಂಗ್. ಅಮ್ಮ ನನ್ನ ಜೊತೆ ಇದ್ದಾಳಲ್ಲ ಅನ್ನೋ ಒಂದು ಖುಷಿ ಸಿಗುತ್ತೆ. ಆಮೇಲೆ ಅದರಲ್ಲಿ ಬರುವಂಥ ಹುಲಿ, ಸಿಂಹ, ಅಮ್ಮ ಗರ್ಜಿಸೋ ಅಂಥ ಆ ವಾಯ್ಸ್, ಅದೆಲ್ಲ ಕೇಳಿ ಆ ಮಗುಗೆ ಮನಸ್ಸಲ್ಲಿ ಏನೋ ಒಂದು ಖುಷಿ, ಅದ್ರ ಇಮ್ಯಾಜಿನೇಷನ್ ಬೆಳೀತಾ ಹೋಗುತ್ತೆ. ಒಂದೊಂದು ನಾವು ಕಾಡಲ್ಲಿ ಹುಲಿ ನಡೆದು ಹೋಗುತ್ತಿತ್ತು ಅಂದಾಗ ಆ ಕಾಡು ಹೆಂಗಿರ್ಬೋದು, ಆ ಹುಲಿ ಹೇಗೆ ನಡೀತಿರ್ಬೋದು, ಗಾಂಭೀರ್ಯದಿಂದ ನಡೆಯುತ್ತಿರುವ ಸಿಂಹ ಅಂದಾಗ ಗಾಂಭೀರ್ಯ ಅನ್ನೋ ಒಂದು ವರ್ಡ್ ಆ ಮಗುವಿನ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಇಟ್ ಕುಡ್ ಬಿ ಇಂಗ್ಲೀಷ್, ಕನ್ನಡ, ತೆಲುಗು, ಹಿಂದಿ, ಯಾವುದಾದ್ರೂ ಭಾಷೆ ಇರಲಿ, ಆ ಹೊಸ ಪದಗಳ ಇಂಟ್ರೊಡಕ್ಷನ್ ಆಗುತ್ತೆ. ಸೊ ಸ್ಟೋರಿ ರೀಡಿಂಗ್ ಈಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಟೂಲ್. ಪ್ರತಿ ಸಲ ಪುಣ್ಯಕೋಟಿಯ ಕಥೆ ಕೇಳಿದ ನನಗೆ ಎಷ್ಟೋ ಸಲ ಕಣ್ಣೀರಾಗಿದ್ದೀನಿ. ಅಪ್ಪ ಅಮ್ಮನ ವಿನಾಕಾರಣ ಹೋಗಿ ಹಗ್ ಮಾಡಿ, ನಂಗೆ ನೀವಂದರೆ ತುಂಬ ಇಷ್ಟ ಅಂತ ಹೇಳಿದ್ದೀನಿ. ನಾವು ಮನೆಗಳಲ್ಲಿ ಕಥೆ ಇಲ್ಲ ಅಂತೀವಲ್ಲ, ಆದರೆ ಅಜ್ಜ ಅಜ್ಜಿ ಅವರ ಬಾಲ್ಯದ ಕಥೆಗಳು ಹೇಳಿದಾಗ, ಕಷ್ಟ ಕಾರ್ಪಣ್ಯಗಳ ಕಥೆ ಹೇಳಿದಾಗ, ಏಳು ಬೀಳಿನ ಕಥೆ ಹೇಳಿದಾಗ, ಅವರು ನಾನು ಆವಾಗ ತುಂಬ ಬಡವನಾಗಿದ್ದೆ, ನಂಗೆ ಅಷ್ಟೊಂದು ದುಡ್ಡೇ ಇರಲಿಲ್ಲ ನನ್ನ ಹತ್ರ, ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಅಂತ ಹೇಳಿದಾಗ, ಇದೆಲ್ಲದನ್ನು ಆ್ಯಕ್ಚುಲಿ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಅವ್ರು ಏನೋ ಒಂದು ಕಲಿತಾ ಇರ್ತಾರೆ. ಯಾವುದೋ ಒಂದು ಆ ಊರಲ್ಲಿ ಕಥೆ ಇತ್ತು, ಈ ರಾಜ್ರದ ಆ ಕಥೆ, ಅದೆಲ್ಲ ನಿಮ್ಗೆ ಗೊತ್ತಿರಲೇಬೇಕು ಅಂತಿಲ್ಲ. ಅಪ್ಪ ಅಮ್ಮ ಹೇಳೋ ಕಥೆಗಳು, ಅಜ್ಜಿ ತಾತ ಹೇಳೋ ಕಥೆಗಳು ಅಷ್ಟೇ ಸಾಕು. ಈಗ ಅಪ್ಪ ಅಮ್ಮ ನಾವು ಹಿಂಗೆ ಜಗಳ ಆಡ್ತಿದ್ವಿ ಅಂತ ಹೇಳಿದ್ರೆ, ಜಗಳ ಇಸ್ ವೆರಿ ಕಾಮನ್ನ, ಹಾಗಾದರೆ ನಾವು ಜಗಳ ಆಡೋದು ಇಸ್ ವೆರಿ ಕಾಮನ್ ಅಂತ ಗೊತ್ತಾಗುತ್ತೆ. ನಾವು ಈ ಥರ ಎಲ್ಲ ಅಷ್ಟು ಅಳ್ತಾ ಇದ್ವಿ ಅಂದರೆ, ಚಿಕ್ಕವರಿದ್ದಾಗ ಅಪ್ಪ ಅಮ್ಮನೂ ಅಳ್ತಾ ಇದ್ರಾ ಅಂತ ಗೊತ್ತಾಗುತ್ತೆ. ಸ್ಕೂಲ್ಗೆ ಹೋಗುವಾಗ ನಾನು ತುಂಬ ಹಠ ಮಾಡ್ತಿದ್ದೆ ಅಂದರೆ, ಹಠ ಮಾಡೋದು ಇಸ್ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ಅಜ್ಜಿ ತಾತ ಹೇಳ್ತಾರೆ, ನಾವು ಹೊಲದಲ್ಲಿ ಅದನ್ನು ಬೆಳಿತಿದ್ವಿ ಅಂದರೆ, ನಮ್ಗೆ ಅದು ನಮ್ಮ ಜೆನರೇಷನ್ನಲ್ಲಿ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇದೂ ಇತ್ತಾ ಅಂತ ಬರುತ್ತೆ. ಹಬ್ಬ ಹುಣ್ಣಿಮೆ ಬಗ್ಗೆ ಮಾತಾಡಿದಾಗ, ಹಬ್ಬಗಳ ಬಗ್ಗೆ ಮಾತಾಡಿದಾಗ ನಾವು ಯಾವ ಥರ ಆಚರಣೆ ಮಾಡ್ತಿದ್ವಿ ಅಂತ ಅಜ್ಜಿ ತಾತ ಹೇಳಿದಾಗ, ಆ ಕಥೆಗಳಲ್ಲೂ ಏನೋ ಒಂದು ಕಲಿತಾರೆ. ಸೊ ಮನೆಯಲ್ಲಿ ಕಥೆಗಳಿಗೇನು ಕಮ್ಮಿ ಇರಲ್ಲ. ನಾವು ನೋಡಬೇಕಷ್ಟೇ, ನಾವು ಕೇಳಬೇಕಷ್ಟೇ, ನಾವು ಹೇಳಬೇಕಷ್ಟೇ. ನೋಡಿ ಇವರನ್ನು, ಸ್ನೇಹ ಕಪ್ಪಣ್ಣ ಮತ್ತು ರಮ್ಯಾ ಶ್ರೀನಿಧಿ ಅಂತ. ಸ್ನೇಹ ಕಪ್ಪಣ್ಣ ಅಂಕಲ್ ಅಂತಲೇ ನಾವೆಲ್ಲ ಕರೆಯುವ ಶ್ರೀನಿವಾಸ್ ಕಪ್ಪಣ್ಣ ಅವರ ಮಗಳು. ಸದಾ ನಾಟಕ, ರಂಗಗೀತೆ, ಹಾಡು, ನೃತ್ಯ ಇದರ ಮಧ್ಯೆನೇ ಬೆಳೆದು ತಮ್ಮದೇ ಭ್ರಮರಿ ಡ್ಯಾನ್ಸ್ ರಿಪರ್ಟಾಯರ್ ಅನ್ನೋ ಡ್ಯಾನ್ಸ್ ಸಂಸ್ಥೆ ಶುರು ಮಾಡಿದವರು. ರಮ್ಯಾ ಅವರದ್ದು ಇನ್ನೂ ಇಂಟ್ರೆಸ್ಟಿಂಗ್ ಕಥೆ. ಅವರು 15 ವರ್ಷ ಕಾರ್ಪೊರೇಟ್ ಸಂಸ್ಥೆಯಲ್ಲಿ HR ಆಗಿ ಕೆಲಸ ಮಾಡಿದವರು. ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ನೋಡಿ, ಕಥಾ ಪ್ರಪಂಚ ಹೇಗೆ ಇಬ್ಬರು ಬೆಸ್ಟ್ ಫ್ರೆಂಡ್ಸನ್ನು ಪಾರ್ಟ್ನರ್ಸ್ ಆಗಿ ಮಾಡಿದೆ.
ಹೀಗೆ ಸುಮಾರು 12 ವರ್ಷದ ಹಿಂದೆ ಕಥಾ ಕಾರ್ನರ್ ಅನ್ನೋ ಕಥೆಯನ್ನು ಕೇವಲ ಹೇಳದೆ ಒಂದು ಅನುಭವವಾಗಿಸುವ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ಕಪ್ಪಣ್ಣ ಅಂಗಳ ಅಂತ ಒಂದು ಸ್ಪೇಸ್ ಓಪನ್ ಮಾಡಿದ್ವಿ ನಮ್ಮ ತಂದೆ ಹೆಸರಲ್ಲಿ, ಶ್ರೀನಿವಾಸ್ ಕಪ್ಪಣ್ಣ ಅವರ ಹೆಸರಲ್ಲಿ, JP ನಗರಲ್ಲಿ. ಅದು ಓಪನ್ ಆದಾಗ ಅದಕ್ಕೆ ರಿಲೇಟೆಡ್ ಆಗಿ ಚಿಲ್ಡ್ರನ್ ಆ್ಯಕ್ಟಿವಿಟೀಸ್ನ ಕಂಟಿನ್ಯೂಸ್ ಆಗಿ ಸಸ್ಟೈನ್ ಆಗುವಂಥದ್ದು ಏನಾದ್ರು ಶುರು ಮಾಡೋಣ ಕಣೆ ಅಂತ ಮಾಡ್ತಾ ಇದ್ವಿ. ದೆನ್ ಸುಮ್ಮನೆ ಓಕೆ ಒಂದು ಸಮ್ಮರ್ ಕ್ಯಾಂಪ್ ಮಾಡೋಣ, ನಾನು ಮಾಡ್ತಿದ್ದೆ ಆಲ್ರೆಡಿ, ಇಷ್ಟೊಂದು ಮಾಡ್ತಿದ್ದೆ, ನೀನು ಸೇರ್ಕೊಂಡು ನಾನು ಒಂದು ಸಮ್ಮರ್ ಕ್ಯಾಂಪ್ ಮಾಡೋಣ ಅಂತ ಶುರು ಮಾಡಿದ್ವಿ. ಆ್ಯಂಡ್ ನಮ್ಮ ಮಕ್ಕಳನ್ನೆಲ್ಲೋ ಕಳಿಸಿದಾಗಲ ವಿ ವರ್ ವೆರಿ ಡಿಸಪಾಯಿಂಟೆಡ್ ವಿತ್ ವಾಟ್ ವಾಸ್ ಬೀಯಿಂಗ್ ಚರ್ನ್ಡ್ ಔಟ್ ಇನ್ ದ ನೇಮ್ ಆಫ್ ಸಮ್ಮರ್ ಕ್ಯಾಂಪ್. ಇವೆರಡು ವಾಸ್ ದ ಟ್ರಿಗರ್ ಅನ್ಸುತ್ತೆ. ವಿ ವರ್ ಸೋ ಡಿಸಪಾಯಿಂಟೆಡ್. ನಮ್ಮ ಮಕ್ಕಳನ್ನೆಲ್ಲೋ ಕಳಿಸಿ ಅವರು ಅಟ್ ದ ಎಂಡ್ ಏನೋ ಒಂದು ವಾಟ್ ಎವರ್ ದ ಪ್ರೆಸೆಂಟೆಡ್, ವಿ ವರ್ ಲೈಕ್ ನಾವಿಬ್ಬರೇ ಎಷ್ಟು ಚೆನ್ನಾಗಿ ಮಾಡ್ಬೋದಲ್ವೇನೆ ಇದಕ್ಕಿಂತ ಅಂತ ವಿ ವರ್ ಇನ್ಸ್ಪೈರ್ಡ್. ಆ್ಯಂಡ್ ಅದೇ ಸಮಯಕ್ಕೆ ಕಪ್ಪಣ್ಣ ಅಂಗಳ ಸ್ಪೇಸ್ ವಾಸ್ ಆಲ್ಸೋ ಸ್ಟಾರ್ಟಿಂಗ್ ಅಪ್. ಸೊ ಆ ಸ್ಪೇಸಲ್ಲಿ ನಾವು ಫಸ್ಟು ಸಮ್ಮರ್ ಕ್ಯಾಂಪ್ ಅಂತ ಶುರು ಮಾಡ್ಕೊಂಡ್ವಿ. ಅದು ಓಕೆ ಸ್ಟೋರಿ ಟೆಲ್ಲಿಂಗ್, ಸ್ಟೋರಿ ರೀಡಿಂಗ್ ಮಾಡೋಣ ಅಂತ ಶುರು ಮಾಡಿದ್ವಿ. ಹಾಗೆ ಆಟ ಆಡ್ಕೊಂಡು ಏನೋ ಲೆಟ್ಸ್ ಕೀಪ್ ದ ಚಿಲ್ಡ್ರನ್ ಆ್ಯಕ್ಟಿವ್ ಅನ್ನೋ ಥರ ಶುರು ಮಾಡಿದ್ವಿ. ಬಟ್ ಇಟ್ ರಿಯಲಿ ಡಿಂಟ್ ರಿಯಲೈಸ್ ಇಟ್ ವುಡ್ ಬಿಕಮ್ ಎ ಡಿಫೈನಿಂಗ್ ಕೆರಿಯರ್ ಫಾರ್ ಅಸ್ ಆ್ಯಂಡ್ ಟೇಕ್ ಅಸ್ ದಿಸ್ ಫಾರ್ ಅಂತ ಅನ್ಸುತ್ತೆ. ವಿ ಹ್ಯಾಡ್ ನೋ ಪ್ಲಾನ್ಸ್ ಲೈಕ್ ದ್ಯಾಟ್. ರಮ್ಯಾ ಅವರು ತಮ್ಮ ಕಾರ್ಪೊರೇಟ್ ಜಾಬ್ ಬಿಟ್ಟು ಒಂದು ಹೊಸ ಥರದ ಒಂದು ವಿಭಿನ್ನವಾದ ಶೈಲಿಯ ಕಥೆ ಹೇಳುವ ಶೈಲಿಯನ್ನು ನಮ್ಮ ಕರ್ನಾಟಕದವರಿಗೆ, ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಜನ ಇದ್ರಂತೆ, ಅವ್ರನ್ನೆಲ್ಲ ಒಟ್ಟಾಕಿ ಈ ಒಂದು ಕಥಾ ಶೈಲಿಯನ್ನು ಅವರು ಹೇಳ್ತಾರೆ. ಅದರ ಹೆಸರು ಕಮಿಷಿ ಬಾಯ್. ಏನಿದು ಕಮಿಷಿ ಬಾಯ್? ಅವ್ರ ಹತ್ರನೇ ಕೇಳೋಣ. ಇದು ಜಾಪನೀಸ್ ಸ್ಟೈಲ್ ಆಫ್ ಸ್ಟ್ರೀಟ್ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಯಾಟ್. ಆ್ಯಕ್ಚುಲಿ ಇದು ಇಟ್ಸ್ ಮೇಡ್ ಅಪ್ ಆಫ್ 2 words, ಕಾಮಿ ಆ್ಯಂಡ್ ಶಿಬಾಯ್, ಮೀನಿಂಗ್ ಪೇಪರ್ ಡ್ರಾಮಾ ಅಥವಾ ಪೇಪರ್ ಥಿಯೇಟರ್ ಅಂತ ಹೇಳ್ಬೋದು. ಸೊ 1920s ಜಪಾನಲ್ಲಿ ಬೇಸಿಕಲಿ ಇವರೆಲ್ಲ ಕ್ಯಾಂಡಿ ಮಾರೋರು. ಸೊ ಪೀಪಲ್ ಹೂ ಇಸ್ ಟು ಸೆಲ್ ಚಾಕ್ಲೇಟ್ಸ್ ಆ್ಯಂಡ್ ಕ್ಯಾಂಡೀಸ್ ಹಳ್ಳಿಯಿಂದ ಹಳ್ಳಿಗೆ ಸೈಕಲಲ್ಲಿ ಕ್ಯಾಂಡಿ ಮಾರಕ್ಕೆ ಹೋಗ್ತಿದ್ರು. ದೇ ರಿಯಲೈಸ್ ಟು ಸೆಲ್ ಕ್ಯಾಂಡಿ ಇಟ್ ಇಸ್ ನೈಸ್ ಟು ಎಂಟೈಸ್ ದ ಚಿಲ್ಡ್ರನ್ ವಿತ್ ಟೆಲಿಂಗ್ ಅ ಸ್ಟೋರಿ. ಸೊ ಅವರು ದೇ ಆಲ್ಸೋ ವರ್ ಆರ್ಟಿಸ್ಟ್ಸ್. ಸೊ ಅವ್ರೇನು ಮಾಡೋರು, ಏನೋ ಒಂದು ಪುಟ್ಟ ಕಥೆನ ಒಂದು ಡ್ರಾಯಿಂಗ್ ಥರ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸೈಕಲಲ್ಲಿ ಇಟ್ಕೊಂಡು ಲಿಟ್ರಲಿ ಒಂದು ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಅಲ್ಲೋ ಒಂದು ಪಾರ್ಕ್ ಮಧ್ಯ ಅಥವಾ ಒಂದು ಸ್ಟ್ರೀಟ್ ಮಧ್ಯ ಸೈಕಲ್ ನಿಲ್ಲಿಸಿ ಜೋರಾಗಿ ಒಂದು ಯೋಶಿಗಿ ಅಂತ ಒಂದು ಕ್ಲಾಪರ್ಸ್ ಇದೆ, ಶಬ್ದ ಮಾಡಿ ಮಕ್ಕಳೆಲ್ಲ ಓಡಿ ಬರೋರಂತೆ. ಮಕ್ಕಳು ಯಾರ್ಯಾರು ಚಾಕ್ಲೇಟ್ ತೊಗೋತಾರೋ ಅವ್ರಿಗೆಲ್ಲ ಮುಂದೆ ಕುತ್ಕೊಳ್ಳೋಕ್ಕೆ, ಚಾಕ್ಲೇಟ್ ತೊಗೊಳ್ಳಿಲ್ಲ ಅಂದ್ರೂ ಚೂರು ಹಿಂದೆ ಕುತ್ಕೊಂಡು ನೋಡ್ಬೋದು, ಕೇಳಿಸ್ಕೋಬೋದು ಕಥೆನ. ಸೊ ಮತ್ತೆ ಬಾಕ್ಸ್ ತೆಗೆದು ಕತೆ ಶುರು ಮಾಡೋದು. ಇಷ್ಟೇ ಅಲ್ಲ, ಇವರ ಗೀಗಿ ಹಾಡಿನ ಕಥೆ, ಆಮೇಲೆ ಸ್ಟೆಮ್ ಕೋರ್ಸಸ್ ಅಂದರೆ ನಾವು ಈ ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮ್ಯಾಥಮೆಟಿಕ್ಸ್, ಈ ಥರದ ಕಾನ್ಸೆಪ್ಟ್ಸ್ನೂ ಇವರು, ಆಮೇಲೆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋ ಸೆನ್ಸಿಟಿವ್ ಆಗಿರೋ ಟಾಪಿಕ್ಸ್, ಮತ್ತು ಬುಲ್ಲಿಂಗ್ ಯಾಕೆ ತಪ್ಪು, ಹೀಗೆ ಎಲ್ಲವನ್ನೂ ಅವರು ಕಥೆಗಳ ಮೂಲಕನೇ ಹೇಳ್ತಾರೆ. ಹಲಗಲಿ ಬೇಡರ್ ಕಥೆಗಳನ್ನ ನಾವು ಪರ್ಫಾರ್ಮೇಟಿವ್ ಸ್ಟೋರಿ ಟೆಲ್ಲಿಂಗ್ ವಿತ್ ಮ್ಯೂಸಿಕ್ ಮಾಡಿದ್ವಿ. ಪೂರ್ತಿ ಆ ಹಲಗಲಿ ಬೇಡರ್ದು ಇಟ್ಸ್ ಆ್ಯಕ್ಚುಲಿ ಅ ಸ್ಯಾಡ್ ಸ್ಟೋರಿ, ಬಟ್ ಅದನ್ನ ನಾವಿಬ್ರು ಗೀಗಿ ಪದದ ಮೂಲಕ ಮಾಡಿ ಗೀಗಿ ಪದ ಕ್ಯಾನ್ ಬಿ ಲೈಕ್ ಜಸ್ಟ್ something very small or something if you can remember. ಅವಳು ಕನ್ನಡದಲ್ಲಿ ಅದನ್ನ ಹಲಗಲಿಯ ಬೇಡರು ನಾವು ಯಾರಿಗೂ ಸಿಕ್ಕದ ಬೇಡರು ನಾವು ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ ಕತೆಗಳು. ಇಟ್ಸ್ ವಾಸ್ ಅ ಹ್ಯೂಜ್ ಆಡಿಯನ್ಸ್. ಆ ಮಕ್ಕಳಿಗೆ ನಮ್ಮ ಟ್ರೆಡಿಷ್ನಲ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ನ ಇಂಟ್ರಡ್ಯೂಸ್ ಮಾಡೋದು ಅಂತ ನಾವು ಶುರು ಮಾಡಿದ್ದು. ಸುಮ್ಮನೆ ಜ್ಞಾನ ಥರ ಹೇಳೋದಿಕ್ಕಲ್ಲ, ಅದನ್ನು ಒಂದು ಕತೆ ಮೂಲಕ. ಒಂದು ಚಿಕ್ಕ ಹುಡುಗಿ ಬೋರ್ ಹೊಡಿತಿರುತ್ತೆ, ಮನೇಲಿ ಒಬ್ಬಳೇ ಇರ್ತಾಳೆ, ಅಪ್ಪ ಅಮ್ಮ ವರ್ಕಿಗೆ ಹೋಗ್ಬಿಟ್ಟಿದ್ದಾರೆ, ಸೊ ಫೋನಲ್ಲಿ ವೈಫೈ ವರ್ಕ್ ಆಗ್ತಿಲ್ಲ, ಆಚೆ ಬರ್ತಾಳೆ, ಏನು ಮಾಡೋದು ಅಂತ ಅಲ್ಲೊಂದು ಅಜ್ಜಿ ಇರುತ್ತೆ ಪಕ್ಕದ ಅಪಾರ್ಟ್ಮೆಂಟಲ್ಲಿ. ಆ ಅಜ್ಜಿ ಇವಳಿಗೆ ಕುಂಟೆಬಿಲ್ಲೆ ಬಗ್ಗೆ ಹೇಳ್ಕೊಡೋಣ ಅಂತ ಹೇಳಿ ಒಂದೊಂದು ಮನೆ ಹಾರ್ದಾಗ್ಲೂ ಅಲ್ಲೊಂದು ಕತೆ ಓಪನ್ ಆಗುತ್ತೆ, ಒಂದು ಹೊಸ ಪ್ರಪಂಚಕ್ಕೆ ಹೋಗ್ತಾಳೆ. ಇಟ್ಸ್ ಅ ಮ್ಯಾಜಿಕಲ್ ಸ್ಟೋರಿ ಟೆಲ್ಲಿಂಗ್ ಅಂತ. ನಮ್ಮ ಬೆಂಗಳೂರಿನಲ್ಲಿ ಕಥಾ ಕಾರ್ನರ್ ಅಷ್ಟೇ ಅಲ್ಲ, ರಮ್ಯಾ ಮತ್ತು ಸ್ನೇಹ ಥರದ ಸುಮಾರು ಜನ ಸ್ಟೋರಿ ಟೆಲ್ಲರ್ಸ್ ಇದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಜಾಗಗಳಿದೆ, ತುಂಬ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ವಿಕ್ರಮ್ ಶ್ರೀಧರ್ ಅವರ ಸ್ಟೋರಿ ಸೆಷನ್ಸ್ ಇರ್ಬೋದು, ಬೊಂಬೆ ಮನೆ ಜಯಶ್ರೀ ಅವರ ಪಪೆಟ್ ಶೋಸ್ ಇರ್ಬೋದು, ಹೀಗೆ ಹಲವಾರು ಇದ್ದಾವೆ. ಎಸ್ಪೆಷಲಿ ಗೀತಾ ರಾಮಾನುಜಮ್ ಅವರ ಕಥಾಲಯ ಅಂತೂ ಅದ್ರ ಬಗ್ಗೆ ದೂಸರ ಮಾತೇ ಇಲ್ಲ. ಅವರ ಟ್ಯಾಲೆಂಟ್ ಅಮೇಝಿಂಗ್. ಯೂನಿವರ್ಸಿಟಿ ಆಫ್ ಪ್ರಿನ್ಸ್ಟನ್ ಅವರ ರಿಸರ್ಚ್ ಪ್ರಕಾರ ಕತೆ ಹೇಳುವವರ ಮತ್ತು ಕೇಳುವವರ ಬ್ರೈನ್ಸ್ ಮಿರರ್ ಮಾಡಿ ನೋಡಿದಾಗ ಎರಡೂ ಬ್ರೈನ್ ಆ್ಯಕ್ಟಿವಿಟಿ ಸ್ಪೀಕರ್ ಲಿಸ್ನರ್ ನ್ಯೂರಲ್ ಕಪ್ಲಿಂಗ್ ಅಂತ ಆಗಿತ್ತಂತೆ. ಹಾಗಂದರೆ ಕತೆ ಹೇಳೋರು ತಡ ಮಾಡಿದ್ರೆ ಅಥವಾ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು ಅಂದರೆ ಕೇಳುವವರ ಬ್ರೈನ್ ಮುಂದಿನ ಭಾಗನ ಪ್ರಿಡಿಕ್ಟ್ ಮಾಡೋಕ್ಕೆ ಶುರುವಾಗಿತ್ತಂತೆ. ಸೊ ಅಷ್ಟು ಕನೆಕ್ಟೆಡ್ ಆಗಿರುತ್ತೆ ಕತೆ ಹೇಳುವಾಗ ಒಬ್ಬರು ಬ್ರೈನ್, ಅವರ ಬ್ರೈನು ಮತ್ತು ಇವ್ರ ಬ್ರೈನು.
ಕತೆ ಹೇಳೋದ್ರಿಂದ ಮಕ್ಕಳ ಭಾಷೆ ಡೆವಲಪ್ ಆಗುತ್ತೆ, ಅವರು ಹೊಸ ಹೊಸ ವರ್ಡ್ಸ್ನ ಕಲಿತಾರೆ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನಾವು ಶಾಲೆಗೆ ಕಳ್ಸೋಕ್ಕೆ ಮುಂಚೆ ಮನೆಯಲ್ಲೇ ಕಲಿಸಿಕೊಟ್ಟಿರ್ಬೋದು. ಇದು ಯಾವುದು ಉಪದೇಶದಿಂದ ಅಲ್ಲ, ಕೇವಲ ಕಥೆ ಹೇಳೋದ್ರಿಂದ, ಕೇಳೋದ್ರಿಂದ ಮತ್ತು ಓದೋದ್ರಿಂದ ಆಗುತ್ತೆ. ನೀವೇ ಕಥೆ ಓದಿ ಮಕ್ಕಳಿಗೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದು ಎಮೋಷ್ನಲ್ ಬಾಂಡ್ ಬೆಳೆಯುತ್ತೆ ಕತೆ ಹೇಳೋರ ಜೊತೆಗೆ, ಮತ್ತು ಸುತ್ತಮುತ್ತಲಿನ ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರದಿಂದನೂ ಮಕ್ಕಳು ಏನೇನೋ ಕಲಿತಾ ಇರ್ತಾರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕತೆ ಹೇಳೋದ್ರಿಂದ ನೀವು ಕತೆ ಹೇಳೋವಾಗ ಕೇವಲ ನಾನು ಓದ್ತೀನಿ ಕೇಳುವಾಗ ಅಂತ ಕೂರಿಸ್ಕೊಂಡು ಹೇಳೋ ಆ ಥರನೂ ಬೇಕಾಗಿಲ್ಲ. ನೋಡಿ ಸ್ನೇಹ ಮತ್ತು ರಮ್ಯಾ ಯಾವ ಥರ ಇನ್ವಾಲ್ವ್ ಮಾಡಿಕೊಂಡು ಕತೆ ಹೇಳ್ತಾರೆ ಅಂತ. ಸೊ ಮಕ್ಕಳಿಗೆ ಅವರ ಥಿಯೇಟರ್ ವರ್ಕ್ಶಾಪಲ್ಲಿ ಇಂಟರಾಕ್ಟಿವ್ ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರೆ. ಸೊ ಲೆಟ್ ಅಸ್ ಸಿ ವಾಟ್ ದ್ಯಾಟ್ ಇಸ್. ಮಕ್ಕಳಿಗೆ ನಾವು ಕತೆ ಹೇಳುವಾಗ ದೇ ಬಿಕಮ್ ದ ಪಾರ್ಟ್ ಆಫ್ ದ ಸ್ಟೋರಿ. ಇಂಟರಾಕ್ಟಿವ್. ನಾವು ಒಂದಷ್ಟು ಕಾಸ್ಟ್ಯೂಮ್ಸ್ ಅಂದ್ರೆ ಏನು ಫ್ಯಾನ್ಸಿ ಅಲ್ಲ, ಒಂದಷ್ಟು ದುಪ್ಪಟಗಳು, ಏನೋ ಒಂದು ಕೋಟ್ಗಳು ತಗೊಂಡು ಹೋಗ್ಬಿಟ್ಟಿರ್ತೀವಿ. ಒಂದ್ ಮಗು ಕೋಟ್ ಹಾಕಿದ್ರೆ ಅವ್ನು ರಾಜ. ಆ ರಾಜಂಗೆ ಎಷ್ಟು ಕೋಪ ಇತ್ತು ಗೊತ್ತಾ ಅಂದ್ರೆ, ಆ ಮಗು ನಾನೇನು ಹೇಳೋದೇ ಬೇಡ, ತಕ್ಷಣ ಅವ್ನು ಹಿಂಗೆ ಇಟ್ಕೋತಾನೆ. ಎಲ್ಲರೂ ನನ್ನ ಮಾತು ಕೇಳಬೇಕು ಅಂದ ರಾಜ ಅಂದ್ರೆ ಎಲ್ಲರೂ ನನ್ನ ಮಾತು ಕೇಳಬೇಕು. ಮಿಕ್ಕಿದವರೆಲ್ಲ ಲಿಟ್ರಲಿ ಪ್ರಜೆಗಳ ತರ ನೋಡ್ತಿರ್ತಾರೆ. ಆದ್ರೆ ಅಲ್ಲೊಬ್ಳು ಹಾಡು ಹೇಳ್ತಾ ಇದ್ಲು ಅಂತ ಇನ್ನೊಂದು ಮಗುನ್ ಕರೆದು ಅದಕ್ಕೊಂದು ಸೊ ದೇ ಓನ್ ದ ಸ್ಟೋರಿ. ಇವಾಗ ಅದು ಯಾವುದೋ ಕತೆ ಅಲ್ಲ, ಅದು ಅವ್ರ ಕತೆ. ಸೊ ಎಲ್ಲರೂ ಆವಾಗ ಸಡನ್ಲಿ ಇಟ್ ಟ್ರಾನ್ಸ್ಫಾರ್ಮ್ಸ್ ಇಂಟು ಯುನೋ ಅವ್ರದ್ದೇ ಒಂದು ಕತೆ. ಆಮೇಲೆ ಎಲ್ಲ ಹುಲಿಗಳೇ ಒಂದು ಮರಗಳಿತ್ತು ಅಂದ್ರೆ ಎಲ್ಲ ಹಿಂಗ್ ಮರಗಳ ತರ ಮಾಡೋದು. ಸೊ ಅವಾಗ ಏನಾಗುತ್ತೆ, ದೇ ಗೆಟ್ ದಿಸ್ ಮೋರ್ ದೆನ್ ಒನ್ ವೇ ದಟ್ ವಿ ಆರ್ ಕನೆಕ್ಟಿಂಗ್ ವಿತ್ ದೆಮ್. ನನ್ನ ಮಕ್ಕಳು ರೋಬೋಟಿಕ್ಸ್ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್, ಚೆಸ್ ಕ್ಲಾಸ್, ಜಿಮ್ನಾಸ್ಟಿಕ್ಸ್ ಕ್ಲಾಸ್, ಹೀಗೆ ಏನೇನೇನೇನೋ ಕ್ಲಾಸಲ್ಲಿದ್ದಾರಪ್ಪ, ನನ್ನ ಮಕ್ಕಳಿಗೆ ಕತೆ ಹೇಳೋಕ್ಕೂ ಟೈಮ್ ಇಲ್ಲ, ನನಗೆ ಕತೆ ಕೇಳೋಕ್ಕೂ ಟೈಮ್ ಇಲ್ಲ ಅಂತೀರಾ? ಆ 24 ಗಂಟೆಗಳಲ್ಲಿ 24 ನಿಮಿಷ ಬೇಡ, 24 ನಿಮಿಷನೂ ಬೇಡ, 15 ನಿಮಿಷ, ಕೇವಲ 10 ನಿಮಿಷ ನಿಮ್ಮ ಹತ್ರ ಸಿಗಲ್ವಾ? ಬೆಳಗಿನ ಚಹಾದೊಂದಿಗೆ ಅಥವಾ ಮಧ್ಯಾಹ್ನ ಸುಮ್ಮನೆ ಕೂತಿರುವಾಗ ಏನೋ ರೀಲ್ಸ್ ನೋಡ್ತಾ ಇರಬೇಕಾದ್ರೆ ಆ ರೀಲ್ಸಲ್ಲಿ ಅಯ್ಯೋ ನನ್ನ ಮಗ ಮನೇಲಿದ್ದಾನಪ್ಪ, ಅಯ್ಯೋ ನನ್ನ ಮಕ್ಕಳು ಮನೇಲಿದ್ದಾರಪ್ಪ, ಏನು ಮಾಡೋದು ಇವ್ರ ಜೊತೆ ಗೊತ್ತಾಗ್ತಾ ಇಲ್ಲ ಅಂತ ಆ ಥರ ಯೋಚನೆ ಮಾಡೋದ್ರ ಬದಲು ಯಾವುದೋ ನಿಮ್ಮದೇ ಬಾಲ್ಯದ ಒಂದು ಕಥೆ ಹೇಳ್ಬೋದಲ್ಲ ಅವರಿಗೆ. ರಾತ್ರಿ ಮಲಗೋ ಹೊತ್ತಿಗೆ ಹೇಳ್ಬೋದಲ್ಲ, ಅಥವಾ ಊಟದ ತಟ್ಟೆ ಮುಂದೆ. ಹೀಗೆ 5 ನಿಮಿಷ ಸಿಗಲ್ವಾ ನಿಮಗೆ ಕತೆ ಹೇಳೋಕ್ಕೆ? ಡೋಂಟ್ ಟೆಲ್ ಮೀ ಯು ಕಾಂಟ್ ಡೂ ದಿಸ್. ನಾವೆಲ್ಲ ಜಾಯಿಂಟ್ ಫ್ಯಾಮ್ಲೀಸ್ ಅಂದರೆ 10-12 ಜನ ಒಟ್ಟಿಗೆ ಇದ್ದ ಕುಟುಂಬಗಳಲ್ಲಿ ಬೆಳೆದಿರೋರು, ಅಥವಾ ಇಲ್ಲದೇ ಇದ್ರೂ ರಜೆಗಳಲ್ಲಿ ಚಿಕ್ಕಪ್ಪನ ಮಕ್ಕಳು ಬರ್ತಿದ್ರು, ದೊಡ್ಡಪ್ಪನ ಮಕ್ಕಳು ಬರ್ತಿದ್ರು, ಹೀಗೆ ಎಲ್ಲರೂ ಒಟ್ಟಿಗೆ ಬೆಳೆದಿರೋರು. ನಮಗೆ ಹಿಂದೆ ತಿರುಗಿ ನೋಡಿದ್ರೆ, ಅಟ್ಲೀಸ್ಟ್ ನನ್ನ ಪೀಳಿಗೆಯವ್ರಿಗೆ, ನನ್ನ ಹಿಂದಿನ ಪೀಳಿಗೆಯವ್ರಿಗೆ ಹಿಂದೆ ತಿರುಗಿ ನೋಡಿದ್ರೆ ನಮ್ಮದೇ ಒಂದು ರಾಮಾಯಣ ಮಹಾಭಾರತ ಬರಿಬೋದು, ಅಷ್ಟು ಕಥೆಗಳಿಲ್ವಾ ನಮ್ಮ ಹತ್ರ? ಈಗಿನ ಫಾಸ್ಟ್ ಮೂವಿಂಗ್ ಜಗತ್ತಿನಲ್ಲಿ ರೀಲ್ಸ್, ಸೋಷಲ್ ಮೀಡಿಯಾ, ಸ್ಕ್ರೀನ್ ಟೈಮ್, ಆ್ಯನಿಮೇಷನ್, ಹೀಗೆ ಹಲವಾರು ಇಮ್ಯಾಜಿನೇಷನ್ನ ಹಾಗೆ ಚೌಕಟ್ಟಲ್ಲಿ ಹಾಕುವಂಥ ಈ ಎರಾದಲ್ಲಿ ನಾವು ಮಕ್ಕಳಿಗೆ ಕತೆ ಹೇಳಲಿಲ್ಲ ಅಂದರೆ, ಅಟ್ಲೀಸ್ಟ್ ಕತೆ ಹೇಳೋರ ಹತ್ರ ಕಳಿಸ್ಲಿಲ್ಲ ಅಂತಂದರೆ, ನಾವು ಮೋಸ್ಟ್ಲಿ ಮಕ್ಕಳಿಗೆ ಮಾಡುವ ಮೊದಲ ಅನ್ಯಾಯ ಇದೇ ಇರುತ್ತೆ. ಮಕ್ಕಳಿಗೆ ಹೇಗಪ್ಪ ಕತೆ ಹೇಳೋದು, ನಾನಂತೂ ಈ ನಾಟಕ, ಸಂಗೀತ ಇವೆಲ್ಲ ಏನೂ ಮಾಡಿಲ್ಲ, ನನಗಂತೂ ಕತೆ ಹೇಳಕ್ಕೆ ಬರಲ್ಲ ಅಂತೀರಾ? ಫೇರ್ ಎನಫ್. ನೋಡಿ, ಅದಕ್ಕೂ ಸೊಲ್ಯೂಷನ್ ಇದೆ. ಇವರೇನು ಹೇಳ್ತಾರೆ ಕೇಳೋಣ. ಡೆಫಿನೆಟ್ಲಿ ಸ್ಟಾರ್ಟ್ ವಿತ್ ಬುಕ್ಸ್. ದೇರ್ ಆರ್ ಸೋ ಮೆನಿ ಬುಕ್ಸ್ ಇನ್ ದ ಮಾರ್ಕೆಟ್. ಮಕ್ಕಳಿಗೆ ಜೊತೆ ಕೂತ್ಕೊಂಡು, ಡೋಂಟ್ ಸೇ ಯಾವುದೋ ಒಂದು AI ಹೇಳಿಬಿಟ್ಟು ಟೆಲ್ ಅ ಸ್ಟೋರಿ ಅಂದರೆ ಅದು ಶುರು ಮಾಡುತ್ತೆ ಒನ್ಸ್ ಅಪಾನ್ ಅ ಟೈಮ್ ವಿತ್ ಆಲ್ ದೋಸ್ ಇದು. ಬಟ್ ದಟ್ಸ್ ಅಗೇನ್ ಅ ಡಿವೈಸ್ ಟೆಲ್ಲಿಂಗ್ ಆ್ಯಂಡ್ ನಾಟ್ ಯು. ಓರಲ್ ಸ್ಟೋರಿ ಟೆಲ್ಲಿಂಗ್ ಇಸ್ ಸೋ ಇಂಪಾರ್ಟೆಂಟ್. ಆ್ಯಂಡ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಸೊ ಸಿಟ್ ವಿತ್ ಯುವರ್ ಚೈಲ್ಡ್. ಒಂದು ಚಿಕ್ಕ ಪುಸ್ತಕ ಇರ್ಬೋದು, ಬೆಡ್ ಟೈಮ್ ಸ್ಟೋರೀಸ್ ಇರ್ಬೋದು, 10 minutes, 15 minutes. ಸ್ಟಾರ್ಟ್ ವಿತ್ ಅ ಬುಕ್ ಸೊ ದಟ್ ಅಟ್ಲೀಸ್ಟ್ ಸಮಥಿಂಗ್ ಇಸ್ ಟೇಕನ್ ಕೇರ್ ಫಾರ್ ಯು. ಒಂದು ಪುಸ್ತಕ ಇದೆ, ಪುಸ್ತಕದಲ್ಲಿ ಒಂದು ಕತೆ ಇದೆ, ಕತೆ ಶುರು ಮಾಡಿದ್ರೆ ಇಟ್ ಕುಡ್ ಬಿ borrowing from libraries or having your own library, but sit with your child with a book and start telling stories. And then it's like she said, expose them to a lot of storytelling theater, which will be very helpful. ಮನೆಯೇ ಮಗುವಿಗೆ ಮೊದಲ ಪಾಠಶಾಲೆ. ತಾಯಿಯ ಗರ್ಭದಲ್ಲಿ ಮಗು ಇದ್ದಾಗ ಸುತ್ತಮುತ್ತಲಿನ ಅಷ್ಟು ಜನರ ವಾಯ್ಸ್ ಕೇಳಿಸ್ಕೊಂಡಾಗ, ಅಮ್ಮ ಮಾತಾಡ್ತಾ ಇದ್ದಾಗ, ಅಪ್ಪ ಏನೋ ಬಂದು ಹೇಗಿದೆಯಾ ಪುಟ್ಟ ಅಂದಾಗ, ಅಥವಾ ಹೇಗಿದೆಯಾ ಪುಟ್ಟಿ ಅಂದಾಗ, ಆ ಮಗು ಏನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿರುತ್ತೇನೋ ಅಲ್ವಾ? ಹೊರಗೆ ಬಂದಾಗ ಅಮ್ಮ ಹೇಗೆ ಮಾತಾಡ್ತಾರೇನೋ, ಅಪ್ಪ ಹೇಗೆ ಮಾತಾಡ್ತಾರೇನೋ ಅಂತ ಸಾವಿರಾರು ಕನಸುಗಳನ್ನ ಇಟ್ಕೊಂಡು ಹೊರಗೆ ಬಂದಿರುತ್ತೇನೋ ಅಲ್ವಾ? ಆ ಇಮ್ಯಾಜಿನೇಷನ್ ಪವರ್ ಮೋಸ್ಟ್ಲಿ ಆವಾಗಿಂದನೇ ಬಂದಿರ್ಬೋದೇನೋ. ಆದರೆ ನಾವು ಹೊರಗೆ ಬಂದಿದ ತಕ್ಷಣ ಆ ಮಗುವಿಗೆ ಆ ಇಮ್ಯಾಜಿನೇಷನ್ ಪವರನ್ನೇ ಸಾಯಿಸ್ಬಿಡು ಅಂಥ ಒಂದು ಗ್ಯಾಜೆಟ್ನ ಕೈ ಕೊಟ್ಟು, ನೋಡು ರೈಮ್ಸ್, ನೋಡು ಇಲ್ಲಿದೆ, ಈ ಹಾಡು ಕೇಳು, ಊಟ ಮಾಡೋವಾಗ ಮೊಬೈಲ್ ಕೊಟ್ಟು, ಮಾತೇ ಅದನ್ನು ಆ್ಯಕ್ಚುಲಿ ಅದು ಮಾತಾಡೋಕ್ಕೆ ಕಾಯ್ತಾ ಇರುತ್ತೆ, ಹಾತೊರಿತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಮೊಬೈಲ್ ಮಾತನ್ನೇ ಮರೆಸ್ಬಿಡುವಂಥ ಒಂದು ಯಂತ್ರನ ಮಗು ಕೈಗೆ ಕೊಟ್ಬಿಟ್ಟು ಎಷ್ಟು ಅನ್ಯಾಯ ಮಾಡ್ತಿದ್ದೀವಲ್ವಾ?
ಈಗ ಶೋ ಮುಗ್ದಿದ ತಕ್ಷಣ ನಾನಂತೂ ಅಮ್ಮಂಗೆ ಫಸ್ಟ್ ಕಾಲ್ ಮಾಡಿ ಒಂದು ಕಥೆ ಕೇಳ್ತೀನಿ. ನೀವು ನಿಮ್ಮ ಜೀವನದ ಯಾವ ಸ್ಟೋರಿ ಟೆಲ್ಲರ್ಗೆ ಕಾಲ್ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಒಂದು ಹ್ಯಾಶ್ಟ್ಯಾಗ್ ಶುರು ಮಾಡೋಣ, #KBCB ಕಥೆ ಅಂತ ಹಾಕ್ಬಿಟ್ಟು ನನ್ನನ್ನು ಟ್ಯಾಗ್ ಮಾಡಿ. ಅದರಲ್ಲಿ ನಿಮ್ಮದೇ ಒಂದು ಕಥೆನ ಹೇಳಿ, ಅಥವಾ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ನಿಮ್ಮ ಫಸ್ಟ್ ಸ್ಟೋರಿ ಟೆಲ್ಲರ್ ಯಾರು, ಅಥವಾ ನಿಮ್ಮ ಮನಸ್ಸಲ್ಲಿ ಅಚ್ಚು ಉಳಿದಿರೋ ಅಂಥ ಕಥೆ ಯಾವುದು ಅನ್ನೋದನ್ನು ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿ ಹಾಕಿ ನನ್ನ ಟ್ಯಾಗ್ ಮಾಡಿ. ಮಜಾ ಇರುತ್ತಲ್ವ ಕೇಳೋಕ್ಕೆ. ಲೆಟ್ ಅಸ್ ಟ್ರೈ ಡೂಯಿಂಗ್ ದಿಸ್. ಕಥೆ ಹೇಳೋದನ್ನು ಯಾವತ್ತೂ ನಿಲ್ಲಿಸಬೇಡಿ. ಕಥೆ ಪ್ರಪಂಚ ಇದೆಯಲ್ಲ, ದಟ್ ಈಸ್ ಟೂ ಗುಡ್. ಆ್ಯಂಡ್ ರಮ್ಯಾ ಮತ್ತು ಸ್ನೇಹ ಥರದವರು ತುಂಬ ಜನ ಇದ್ದಾರೆ. ಕಥೆಗಳನ್ನು ಕೇಳಿ ರಮ್ಯಾ ಮತ್ತು ಸ್ನೇಹ ಹೇಳ್ತಾರೆ ಹೇಗೆ ಅವರು ಈ ಥಿಯೇಟರ್ ವರ್ಕ್ಶಾಪಲ್ಲಿ ಏನು ಮಾಡ್ತಾರೆ, ಅವರ ಕಥಾ ಪ್ರಪಂಚ ಹೇಗಿರುತ್ತೆ, ಮತ್ತು ಕಾರ್ಪೊರೇಟ್ ಸ್ಟೋರಿ ಟೆಲ್ಲಿಂಗ್, ಅಡಲ್ಟ್ಸ್ಗಾಗಿ ಸ್ಟೋರಿ ಟೆಲ್ಲಿಂಗ್ ಯಾವ ಥರ ಮಾಡ್ಬೋದು, ಸ್ಟೋರಿ ಟೆಲ್ಲಿಂಗ್ನ ಒಂದು ಪ್ರೊಫೆಷನ್ನಾಗೆ ಹೇಗೆ ಮಾಡ್ಕೋಬೋದು ಅಂತ. ಆ ಫುಲ್ ಪಾಡ್ಕಾಸ್ಟ್ ಖಂಡಿತ ವಾಚ್ ಮಾಡಿ. ನನ್ನ ಇವತ್ತಿನ ಈ ಖಾಸ್ ಬಾತ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಸಬ್ಸ್ಕ್ರೈಬ್ ಮಾಡಿ. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ. ಸೈನಿಂಗ್ ಆಫ್, ಚೇತನಾ.